ನೀವು ಚಿಕ್ಕವರಿರುವಾಗ ಕೇಳಿರ್ತೀರಿ SSLC ಪಾಸ್ ಮಾಡು ಆಮೇಲೆ ನೆಮ್ಮದಿಯಿಂದ ಇರಬಹುದು, PUC ಪಾಸ್ ಮಾಡು ನಿನ್ನ ಭವಿಷ್ಯ ಭದ್ರ ಆಗುತ್ತೆ, ಡಿಗ್ರಿ ಮುಗಿಸ್ಬಿಡು ಜಾಬ್ ಸಿಗುತ್ತೆ. ಹೌದಲ್ವಾ? ನೀವ್ ಇಮ್ಯಾಜಿನ್ ಮಾಡಿ, ನಿಮ್ಮ ಸುತ್ತಮುತ್ತ ಇರುವಂತಹ ನಿಮ್ಮ ಸ್ನೇಹಿತರಲ್ಲಿ ಎಷ್ಟು ಜನ ಡಿಗ್ರಿ ಮುಗಿಸಿರೋರಿಗೆ ಉದ್ಯೋಗ ಸಿಗ್ತಾ ಇದೆ? ಸಿಕ್ಕಿದೆಯಾ? ಅಬ್ಸರ್ವ್ ಮಾಡಿದೀರಾ? ನೋ ನೋ ನೋ. ಬಹಳಷ್ಟು ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಈ ಕಡೆ ಸರ್ಕಾರ ಕಾಲ್ ಫಾರ್ಮ್ ಮಾಡ್ತಾ ಇಲ್ಲ, ಆ ಕಡೆ ಪ್ರೈವೇಟ್ ನಲ್ಲಿ AI ಬರ್ತಾ ಇದೆ. 100 ಜನರ ಕೆಲಸವನ್ನ ಒಂದು AI 2-3 ದಿನದಲ್ಲಿ ಮುಗಿಸ್ತಾ ಇದೆ. 2 ದಿನದ ಕೆಲಸವನ್ನ 2 ಗಂಟೆಯಲ್ಲಿ ಮಾಡ್ತಾ ಇದೆ. ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಆಗಾಗ ಹೇಳ್ತಾ ಇದ್ದೆ, ಇಂಪ್ರೂವ್ ಯುವರ್ ಸ್ಕಿಲ್ಸ್, ಕಂಟೆಂಟ್ ಕ್ರಿಯೇಷನ್ ಮಾಡಿ, ಬಹಳಷ್ಟು ಅವಕಾಶ ಇದೆ ಅಂತ. ಬಟ್ ನಿಜ ಹೇಳ್ತೀನಿ, ಇವತ್ತು ಕಂಟೆಂಟ್ ಕ್ರಿಯೇಷನ್ ಅನ್ನೋದು ಒಂದು ಡೆಡ್ ಜಾಬ್ ಆಗಿದೆ. ಯಾಕಂತ ಅಂದ್ರೆ ಇವತ್ತು ನೀವು AI ನಲ್ಲಿ, ಅದು ChatGPT ಇರಬಹುದು, ಜಿಮಿನಿ ಇರಬಹುದು, ಗ್ರೋಕ್ ಇರಬಹುದು, ಈ ಯಾವುದೇ AI ನಲ್ಲಿ ನೀವು ಹೇಳ್ಬಿಟ್ರೆ ಸಾಕು, ನಾನೊಂದು ಈ ವಿಡಿಯೋ ಮೇಲೆ ಸ್ಕ್ರಿಪ್ಟ್ ಬೇಕು, ನನಗೆ ಪವರ್ಫುಲ್ ಸ್ಕ್ರಿಪ್ಟ್ ನ ರೆಡಿ ಮಾಡಿಕೊಡು, ಇದರಲ್ಲಿ ಮನುಷ್ಯನ ತರ ಮಾತಾಡೋ ತರ ಫೀಲ್ ಇರಬೇಕು, ರೆಡಿ ಮಾಡ್ಕೊಡುತ್ತೆ. 2 ನಿಮಿಷದಲ್ಲಿ ರೆಡಿ ಮಾಡ್ಕೊಡುತ್ತೆ. ಅದಕ್ಕೆ ಯಾವುದೇ ಒಬ್ಬ ವ್ಯಕ್ತಿ ಅಗತ್ಯ ಇಲ್ಲ. ಗ್ರಾಫಿಕ್ ಡಿಸೈನಿಂಗ್, ಯೂಟ್ಯೂಬ್ ಥಂಬ್ನೇಲ್ಗಳನ್ನ ಮಾಡೋಕೆ, ಬಹಳಷ್ಟು ಗ್ರಾಫಿಕ್ ಡಿಸೈನಿಂಗ್ ಮಾಡೋಕೆ ಪ್ರೊಫೆಷನಲ್ಸ್ ಇರ್ತಾ ಇದ್ರು. AI ಇವತ್ತು ಅವ್ರ ಉದ್ಯೋಗವನ್ನು ಕೂಡ ತಿಂದು ಹಾಕಿಬಿಟ್ಟಿದೆ. ಇದಿಷ್ಟೇ ಅಲ್ಲ, ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಇವತ್ತು ಗೂಗಲ್ ಜಿಮಿನಿ ಅನೌನ್ಸ್ ಮಾಡಿದೆ, ನಾವು ಸ್ಯಾಟ್ ಎಕ್ಸಾಮ್ ಏನ್ ನಡೆಯುತ್ತಲ್ಲ, ಆ ಎಕ್ಸಾಮ್ಗೆ ಫುಲ್ ಲೆಂತ್ ಟೆಸ್ಟ್ ಸೀರೀಸ್ ಅನ್ನ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಜಿಮಿನಿಯಲ್ಲಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದೆ ಗೂಗಲ್. ಸೊ ಇದರ ಅರ್ಥ ಏನು, ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡ್ ನಲ್ಲಿ ಟೆಸ್ಟ್ ಸೀರೀಸ್ ಅನ್ನುವಂತ ಒಂದು ಉದ್ಯೋಗ ಇತ್ತಲ್ಲ, ಕ್ವಶನ್ ಪೇಪರ್ ನ ರೆಡಿ ಮಾಡೋದು, ಆನ್ಸರ್ ಗಳನ್ನ ರೆಡಿ ಮಾಡೋದು, ಸೊ ಆ ಉದ್ಯೋಗ ಇನ್ ಮುಂದೆ ಎಂಡ್ ಆಗೋ ಹಂತ ತಲುಪಿದೆ. ಸೊ ಕಂಟೆಂಟ್ ಕ್ರಿಯೇಷನ್ ಈಸ್ ನೋ ಮೋರ್ ಅ ಜಾಬ್. ಯೂಟ್ಯೂಬ್ ನಲ್ಲಿ ವಿಡಿಯೋಗಳನ್ನು ಕೂಡ AI ನಿಂದಾನೇ ಮಾಡ್ತಾ ಇದ್ದಾರೆ. ಮ್ಯೂಸಿಕ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಕನ್ನಡದಲ್ಲಿ ಎಷ್ಟು ಹಾಡುಗಳು ಬರ್ತಾ ಇದೆ ನೀವು ನೋಡಿರಬಹುದು. ಸೊ ವಾಟ್ ನೆಕ್ಸ್ಟ್? ಈ ಭಯ ನಿಮ್ಮಲ್ಲಿ ಆಗ್ತಾ ಇಲ್ವಾ? ನೀವೇನಾದ್ರೂ 24-25 ವಯಸ್ಸಿನ ಯುವಕರಾಗಿದ್ರೆ ಇನ್ನೊಂದು 2 ವರ್ಷದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೀವು ಎಲ್ಲಿ ಹಿಂದುಳಿದ್ಬಿಟ್ರಿ, ಇನ್ನೂ ಏನೇನು ಮಾಡಬೇಕಾಗಿತ್ತು ಅಂತ. ಯಾಕಂತ ಅಂದ್ರೆ ಈ ಸಮಾಜ, ನೀವ್ ಎಲ್ಲಿ ಸೋತ್ರಿ, ನೀವ್ ಯಾಕೆ ಸೋತ್ರಿ, ಹೇಗೆ ಸೋತ್ರಿ, ಇದನ್ನೆಲ್ಲ ಕೇಳೋಕೆ ರೆಡಿನೇ ಇಲ್ಲ. ಈ ಸಮಾಜಕ್ಕೆ ಏನು ಬೇಕು ಅಂದ್ರೆ, ನೀವೇನು ಮಾಡ್ತೀರಿ, ನಿಮ್ಮಿಂದ ಏನು ಸಾಧ್ಯ ಇದೆ, ವಾಟ್ ಯು ಕ್ಯಾನ್ ಡೂ ಅಷ್ಟೆ. ಹಾಗಾಗಿ ಯು ಹ್ಯಾವ್ ಟು ಬಿ ಔಟ್ ಆಫ್ ದಿಸ್ ರ್ಯಾಟ್ ರೇಸ್. ಇವತ್ತೇನು ಡಿಗ್ರಿ ಮುಗಿಸೋದಿದೆ, ನಂದು ಡಿಗ್ರಿ ಮುಗಿದಿದೆ, ನನ್ನೊಂದು ಸರ್ಟಿಫಿಕೇಟ್ ಇದೆ, ನಾನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದಿದ್ದೀನಿ, ಒಂದಲ್ಲ ಒಂದು ಎಕ್ಸಾಮ್ ಪಾಸ್ ಮಾಡ್ತೀನಿ. ಪಾಸ್ ಆಗಲಿಲ್ಲ ಅಂತ ಅಂದರೆ ವಾಟ್ ಈಸ್ ಯುವರ್ ಬಿ ಪ್ಲ್ಯಾನ್ ಅಥವಾ ಪ್ಲ್ಯಾನ್ ಬಿ? ದೇರ್ ಇಸ್ ಲ್ಯಾಕ್ ಆಫ್ ಜಾಬ್ಸ್ ಇನ್ ಇಂಡಿಯಾ. ಭಾರತದಲ್ಲಿ ಉದ್ಯೋಗದ ಕೊರತೆ ಸಿಕ್ಕಾಪಟ್ಟೆ ಇದೆ. ಇದರ ನಡುವೆ ಚೀನಾ ಸಿಕ್ಕಾಪಟ್ಟೆ ಬೆಳೀತಾ ಇದೆ. ನಮ್ಮ ಭಾರತದಲ್ಲಿ ನೋಡಿದರೆ ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ವ್ಯವಸ್ಥೆ. ನೀವೊಂದು ನಿಮ್ಮ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ತೆಗೆಸ್ಕೊಳ್ಬೇಕು ಅಂದ್ರೂ ಕೂಡ 20 ದಿನ ನಂಬರ್ ಹಚ್ಚಬೇಕು ಈ ದೇಶದಲ್ಲಿ. 20 ದಿನ ತಹಶೀಲ್ದಾರ್ ಆಫೀಸಿಗೆ ನೀವು ಎಡ್ತಾಕಬೇಕಾಗತ್ತೆ. ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೋಗೋದು ಬರೋದನ್ನ ಎಡ್ತಾಕೋದು ಅಂತ ಕರಿತೀವಿ. ಸೊ ಹೌ ಯು ಆರ್ ಡಿಫ್ರೆಂಟ್? ನೀವೇನು ಮಾಡ್ತಾ ಇದ್ದೀರಿ? ನಾನು ಇದನ್ನು ಯಾಕೆ ಮಾತಾಡೋಕೆ ಬಂದಿದ್ದೀನಿ ಅಂತ ಅಂದರೆ, ನಿಮ್ಮ ಕಷ್ಟದಿಂದ ಮೇಲೆತ್ತೋಕೆ ಬರೋಕೆ ಯಾರೂ ಬರಲ್ಲ. ನಿಮ್ಮ ತಂದೆ ತಾಯಿನೂ ಒಂದು ಹಂತದವರೆಗೂ ಮಾತ್ರ ನಿಮ್ಗೆ ಸಹಾಯ ಮಾಡಬಲ್ಲರು. ಯಾಕಂದರೆ ಅವರ ಜನ್ರೇಷನ್ನೇ ಬೇರೆ, ನಿಮ್ಮ ಜನ್ರೇಷನ್ನೇ ಬೇರೆ. ಅವ್ರಿಗೆ ಒಂದು ಲಿಮಿಟೇಷನ್ ಅನ್ನೋದಿರುತ್ತೆ. ಯಾಕಂದರೆ ಇವತ್ತು ಸಮಾಜದಲ್ಲಿ ಏನಾಗ್ತಾ ಇದೆ ಅವ್ರಿಗೆ ಗೊತ್ತಿಲ್ಲ. ನಿಮಗೆ ನಿಜ ಹೇಳ್ತೀನಿ, ಇವತ್ತು ನಾವು ಪಾಂಚಜನ್ಯ IAS ಅನ್ನುವಂಥ ಒಂದು ಸಂಸ್ಥೆನ ನಡೆಸ್ತಾ ಇದ್ದೀವಿ. ಮೊದಲು ಇಂಥ ಒಂದು ಸಂಸ್ಥೆನ ಆರಂಭ ಮಾಡಬೇಕಾಗಿದ್ರೆ 4-5 ಜನರ ಸಹಾಯ ಬೇಕಾಗ್ತಾ ಇತ್ತು. ಒಬ್ಬನೇ ವ್ಯಕ್ತಿಗೆ ಮಾಡೋಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಬಟ್ ಇವತ್ತು ಲಿಮಿಟೆಡ್ ಸೋರ್ಸ್ಗಳಿಂದ, ಇವತ್ತು ಲಿಮಿಟೆಡ್ ವ್ಯಕ್ತಿಗಳಿಂದ ನಾವೊಂದು ಸಂಸ್ಥೆನ ರನ್ ಮಾಡಬಹುದು. ಹೇಗೆ? AI. ನೀವು ನೋಟ್ಸ್ಗಳನ್ನ ರೆಡಿ ಮಾಡ್ಕೊಳ್ಬಹುದು, ನೀವು ಕ್ವಶನ್ ಪೇಪರ್ನ ರೆಡಿ ಮಾಡಬಹುದು, ಮೆಂಟರ್ಶಿಪ್ ಸೆಷನ್ಗಳನ್ನ ಮಾಡ್ಕೊಳ್ಬಹುದು, ಎಲ್ಲ ಸಿಗುತ್ತೆ. ಜಸ್ಟ್ ಕ್ರಾಸ್ ವೆರಿಫೈ ಒಂದ್ಸಾರಿ ಮಾಡ್ಕೊಂಡ್ರೆ ಮುಗಿಯುತ್ತೆ. ಸೊ ಇದೆಲ್ಲದರ ಬಗ್ಗೆ ನಿಮಗೆ ಸ್ವಲ್ಪನಾದರೂ ಜಾಗೃತಿ ಇದೆಯಾ? ಥಿಂಕ್ ಮಾಡ್ಕೊಳ್ಳಿ. ಲೈಫ್ ಈಸ್ ವೆರಿ ಬ್ರೂಟಲ್. ತುಂಬ ಕಷ್ಟ ಆಗುತ್ತೆ ಮುಂದೆ, ನೀವು ಬದಲಾಗಲೇಬೇಕು. ಸೊ ಅದಕ್ಕೋಸ್ಕರ ಕೆಲವೊಂದು ಟಿಪ್ಸನ್ನು ನಾನು ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಸರಿ, ಯಾಕಂತ ಅಂದರೆ ನೀವು ದಾರಿ ತಪ್ಪಬಾರ್ದು, ನೀವು ನಿರಾಸೆ ಹೊಂದಬಾರ್ದು. ಯಾಕೆ ಅದನ್ನು ಕೂಡ ಹೇಳ್ತೀನಿ ನಿಮಗೆ. AI ಬರ್ತಾ ಇದೆ, ಹೌದು. AI ನಿಂದ ಬಹಳಷ್ಟು ಉದ್ಯೋಗಗಳು ನಷ್ಟ ಆಗುತ್ತೆ, ಹೌದು. ಎಷ್ಟೋ ಜನ ಸಾಫ್ಟ್ವೇರ್ ಇಂಜಿನಿಯರ್ಗಳು ಕೂಡ ಉದ್ಯೋಗವನ್ನು ಕಳೆದುಕೊಳ್ತಾರೆ, ಗೊತ್ತಿರಲಿ. ಭಾರತ ಇಲ್ಲಿವರೆಗೂ ಯಾಕೆ IT ನಲ್ಲಿ ಬೆಳೀತಾ ಇತ್ತು ಅಂತ ಅಂದರೆ, ಅಮೇರಿಕಾದಂಥ ದೊಡ್ಡ ದೊಡ್ಡ ದೇಶಗಳಲ್ಲಿನ ಕಂಪ್ನಿಗಳಿಗೆ ಸರ್ವಿಸನ್ನು ಕೊಡ್ತಾ ಇತ್ತು. ಬಟ್ ಇವತ್ತು ಆ ಕೆಲಸವನ್ನೆಲ್ಲ AI ಮಾಡೋಕೆ ಬಂದಿದೆ. ಹಾಗಾಗಿ ಬಹಳಷ್ಟು ಜನರಿಗೆ ನಿರುದ್ಯೋಗ ಉಂಟಾಗುತ್ತೆ. ಇಂಥ ಸಂದರ್ಭದಲ್ಲಿ ನೀವು ಹೇಗಿರಬೇಕು, ನಿಮ್ಮ ಮನಸ್ಥಿತಿ ಯಾವ ಥರ ಇರಬೇಕು, ನಿಮ್ಮಲ್ಲಿ ಏನೇನು ಬದಲಾವಣೆಗಳಾಗಬೇಕು, ನಾನು ಕೆಲವೊಂದು ಪಾಯಿಂಟ್ಸನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿ. ಮೊದಲನೇದಾಗಿ, ನಿಮ್ಮಲ್ಲಿ ರೀಡಿಂಗ್ ಜೊತೆಗೆ ಥಿಂಕಿಂಗ್ ಕೆಪಾಸಿಟಿ ಬೆಳಿಬೇಕು. ಇವತ್ತು ಕ್ಲಾಸ್ಗಳಲ್ಲಿ ನಾವು ಕಲಿಸ್ಕೊಡೋದು ಅದನ್ನೇ. ಬರೀ ನೀವು ಪುಸ್ತಕದ ಹುಳುಗಳಾಗಬಾರ್ದು. ಯಾಕೆ ಹೀಗೆ? ವೈ ಇಟ್ ಈಸ್ ಲೈಕ್ ದಿಸ್? ಸೊ ಈ ಥರದ ಆಲೋಚನೆಗಳು ನಿಮ್ಮಲ್ಲಿ ಬರ್ತಾ ಹೋಗಬೇಕು. ಇವತ್ತು ಮೊದಲೇ ಭಾರತದಲ್ಲಿ ನೀವು ಪ್ರಶ್ನೆಗಳನ್ನ ಕೇಳಿದ್ರೆ ನಿಮ್ಮನ್ನ ಒಂದು ಬೇರೆ ದೃಷ್ಟಿಯಲ್ಲೇ ನೋಡ್ತಾರೆ. ಸೊ ಹಾಗಾಗಿ ಆ ಒಂದು ಥಿಂಕಿಂಗ್ ಸಾಮರ್ಥ್ಯ ಅನ್ನೋದು ನಮ್ಮ ಯುವಕರಲ್ಲಿ ಕುಂದುತ್ತಾ ಇದೆ. ಬಟ್ ನೀವು ಆ ಥರ ಆಗಬಾರ್ದು. ನಿಮ್ಮಲ್ಲಿ ಪ್ರಶ್ನೆಯನ್ನ ಸೃಷ್ಟಿಸಿಕೊಳ್ಳುವಂಥ ಸಾಮರ್ಥ್ಯ ಹುಟ್ಟಬೇಕು. ಅದರ ಅರ್ಥ ನಾಳೆ ಹೋಗಿ ನಿಮ್ಮ MLA ಅವರನ್ನ, ಒಬ್ಬ ಅಧಿಕಾರಿನ ಪ್ರಶ್ನೆ ಮಾಡಿ ಅಂತಲ್ಲ. ಆ ಸ್ಕಿಲ್ ಅನ್ನು ನಿಮ್ಮಲ್ಲಿ ಬೆಳೆಸ್ಕೊಳ್ತಾ ಹೋಗಿ. ನಾನು ಅದ್ರ ಮೇಲೆ ವಿಡಿಯೋಗಳನ್ನ ಮಾಡೋಕೆ ಪ್ರಯತ್ನ ಪಡ್ತೀನಿ ಇನ್ನು ಮುಂದೆ. ಬಟ್ ಯು ಹ್ಯಾವ್ ಟು ಇಂಪ್ರೂವ್ ದ್ಯಾಟ್ ಸ್ಕಿಲ್. ಇದು ಯಾಕಾಯ್ತು, ಇದ್ರ ಪರಿಣಾಮಗಳೇನು, ಇದಕ್ಕೆ ಪರಿಹಾರ ಏನು, ಹೌದಲ್ವಾ? ಇದು AI ಗೊತ್ತಾಗೋದಿಲ್ಲ. AI ನೀವು ಹೇಳಬೇಕಾಗತ್ತೆ. ಬಟ್ ನೀವು ಒಬ್ಬ ಮನುಷ್ಯ ಇರುವಾಗ ಅನಾಲಿಟಿಕಲ್ ಥಿಂಕಿಂಗ್ ನಿಮ್ಮಲ್ಲಿ ಬೆಳೀತಾ ಹೋಗಬೇಕು.
ಹಾಗೇನೆ ನೀವು ಒಬ್ಬ ವಿದ್ಯಾರ್ಥಿ ಆಗಿದ್ದೀರಿ, ಓದ್ತಾ ಇದ್ದೀರಿ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇದ್ದೀರಿ, ಅಥವಾ ಮತ್ತಾರು ಆಗಿದ್ದೀರಿ ಅಂತ ಅಂದ್ರೆ ರೈಟಿಂಗ್ ಸ್ಕಿಲ್ ಕೂಡ ನಿಮ್ಮಲ್ಲಿ ಇರಬೇಕಾಗುತ್ತೆ. AI ಬರೆಯುತ್ತೆ ಹೌದು, ಆದ್ರೆ ಅದರಲ್ಲಿ ಭಾವನೆಗಳಿರೋದಿಲ್ಲ. ಭಾವನೆಗಳಿರೋದು ಮನುಷ್ಯನಲ್ಲಿ ಮಾತ್ರ. ಎಕ್ಸ್ಪ್ರೆಸಿವ್ನೆಸ್ ಅನ್ನೋದೇನಿರುತ್ತಲ್ಲ, AI ಬರೆಯುತ್ತೆ, ಬಟ್ ನಿಜವಾದ ಭಾವನೆಗಳನ್ನ ಭಾವಪೂರ್ಣವಾಗಿ ಹೇಳುವಂತ ಸಾಮರ್ಥ್ಯ ಇರೋದು ಕೇವಲ ಮನುಷ್ಯನಲ್ಲಿ ಮಾತ್ರ. ಅದಷ್ಟೇ ಅಲ್ಲ, ಕಠಿಣವಾದಂಥ ವಿಷಯಗಳನ್ನು ಸಿಂಪಲ್ ಆಗಿ ಹೇಳೋದು ಕೂಡ ಮನುಷ್ಯನಿಂದ ಮಾತ್ರ ಸಾಧ್ಯ. ನೀವೆಷ್ಟೇ ದೊಡ್ಡ ವ್ಯಕ್ತಿಯನ್ನು ತೆಗೆದುಕೊಳ್ಳಿ, ಆತನಿಗೆ ಒಬ್ಬ ವ್ಯಕ್ತಿಯ ಗೈಡೆನ್ಸ್ ಬೇಕಾಗುತ್ತೆ. ಒಬ್ಬ ವಿರಾಟ್ ಕೊಹ್ಲಿ, ನಾನು ಇವತ್ತು ಬೆಳೆದು ಬಿಟ್ಟಿದ್ದೀನಿ, ನನಗೆ ಯಾವುದು ಕೋಚ್ ಬೇಡ ಅಂತ ಹೇಳೋಕ್ಕಾಗುತ್ತಾ? ನೋ, ಅವ್ರಿಗೂ ಒಬ್ಬ ಕೋಚ್ ಇರ್ತಾರೆ. ಹಾಗೇನೆ ಮುಂದಿನ ದಿನಮಾನಗಳಲ್ಲಿ ಪರ್ಸನಲ್ ಕೋಚ್ಗಳಾಗತ್ತೆ, ಬಹಳ ಬೇಕಾಗುತ್ತೆ. ಪರ್ಸನಲ್ ಟ್ಯೂಟರ್ಸ್ ಬೇಕಾಗ್ತಾರೆ, ಅಂದರೆ ವೈಯಕ್ತಿಕವಾಗಿ ಮಾರ್ಗದರ್ಶನ ಮಾಡೋರು. ಸೊ ನಿಮ್ಮಲ್ಲಿ ಯಾವ ಸಾಮರ್ಥ್ಯ ಇದೆ ಅಂತ ಚೆಕ್ ಮಾಡಿ. ಇದಿಷ್ಟೇ ಅಲ್ಲದೆ ಮಾತನಾಡುವಂಥ ಸಾಮರ್ಥ್ಯ, ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಜನರಲ್ಲಿ ಇದು ಕೊರತೆ ಇರುತ್ತೆ. ನಿಮಗೆ ಜ್ಞಾನ ಇದೆ, ನಿಮ್ಮಲ್ಲಿ ಆಳವಾದಂಥ ಅನಾಲಿಟಿಕಲ್ ಸ್ಕಿಲ್ ಇದೆ, ನಿಮಗೆ ಬರವಣಿಗೆ ಸಾಮರ್ಥ್ಯ ಇದೆ, ಬಟ್ ನೀವು ಅದನ್ನು ಮಾತಾಡೋಕೆ ನಿಮ್ಮಲ್ಲಿ ಹೆದರಿಕೆ ಆಗ್ತಾ ಇದೆ. ಯು ಆರ್ ಅನೇಬಲ್ ಟು ಸ್ಪೀಕ್, ಯು ಆರ್ ಅನೇಬಲ್ ಟು ಎಕ್ಸ್ಪ್ರೆಸ್ ಅಂತ ಅಂದರೆ ಥಿಂಕ್ ಮಾಡಿ. ನಿಮ್ಮ ಜ್ಞಾನವನ್ನು ನೀವು ಜಗತ್ತಿನ ಎದುರು ತೆರೆದಿಡೋದು ಹೇಗೆ? ಕಲಿಬೇಕು. ಅದನ್ನು ಹೇಗೆ ಕಲಿಯೋದು ಸರ್? ಹೇಗೆ ಕಲಿಯೋದು ಅಂತ ಅಂದರೆ ಒಬ್ಬರೇ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡಿ ಕನ್ನಡಿ ಮುಂದೆ, ಒಬ್ಬರೇ ಕೂತ್ಕೊಂಡು ಮೊಬೈಲ್ನಲ್ಲಿ ಮಾತಾಡಿ. ನಿಮ್ಮ ವಿಡಿಯೋಗಳನ್ನ ನೀವೇ ನೋಡ್ಕೊಳ್ಳಿ. ಆರಂಭದಲ್ಲಿ ಯು ಹ್ಯಾವ್ ಟು ಶೋ ಅಪ್, ನೀವು ತೋರಿಸ್ಬೇಕು ಈ ಜಗತ್ತಿಗೆ ನಿಮ್ಮ ಸಾಮರ್ಥ್ಯವನ್ನು. ಅದು ಮೊಬೈಲ್ನಲ್ಲೇ ಆಗಿರಲಿ ಅಥವಾ ಮತ್ತೊಂದರಲ್ಲೇ ಆಗಿರಲಿ, ಪ್ರಾಕ್ಟೀಸ್ ಮಾಡೋಕೆ ಆರಂಭ ಮಾಡಿ. ಕಮ್ಯುನಿಕೇಷನ್ ತುಂಬ ಶಕ್ತಿಯನ್ನು ಹೊಂದಿದೆ. ಇವತ್ತು ನೀವು ನೋಡ್ಬೋದು, ಕರ್ನಾಟಕದಲ್ಲಿ ಬಹಳಷ್ಟು ಮಾಧ್ಯಮಗಳಲ್ಲಿ ನೋಡಿದಾಗ ಅನುಶ್ರೀ ಅವರೇ ಕಾಣ್ತಾರೆ. ಯಾಕಂದ್ರೆ ಬೇರೆಯವರು ಯಾರು ಪ್ರಯತ್ನನೇ ಪಡ್ತಾ ಇಲ್ಲ ಆ ಲೆವೆಲ್ ಹೋಗೋಕೆ, ಹೌದಲ್ವಾ? ನ್ಯೂಸ್ ಚಾನಲ್ಗಳು ಕೂಡ ನೋಡ್ಬೋದು ನೀವು, ಒಳ್ಳೆ ಆಂಕರ್ಗಳು ಇರ್ತಾರೆ. ಯಾಕೆ ಅವ್ರು ಆ ಲೆವೆಲ್ಗೆ ಹೋದ್ರು? ಯಾಕಂದ್ರೆ ಆ ಒಂದು ಕೌಶಲ್ಯ, ಅದು ಕೂಡ ಕೌಶಲ್ಯ, ಪರ್ಸುವೇಷನ್ ಅಂತಾರೆ ಅದನ್ನ. ಇನ್ನೊಬ್ಬರ ಮನಕ್ಕೆ ನಾಟು ಹಾಗೆ ಹೇಳುವಂಥ ಸಾಮರ್ಥ್ಯವನ್ನು ಕೂಡ ನೀವು ಕಲ್ತ್ಕೊಳ್ಬಹುದು. ಕಲಿಬೇಕು ಅದನ್ನು. ಇಟ್ ಟೇಕ್ಸ್ ಯುವರ್ ಗಟ್ಸ್. ಧೈರ್ಯ ಬೇಕಾಗುತ್ತೆ. ಒಬ್ಬರೇ ಇದ್ದಾಗ ಮಾತಾಡೋದು ಬೇರೆ, ಜನರ ಎದುರುಗಡೆ ಇದ್ದಾಗ ಮಾತಾಡೋದು ಬೇರೆ. ಅದನ್ನು ನೀವು ಓದೋದ್ರಿಂದ, ಆಳವಾಗಿ ಅಧ್ಯಯನ ಮಾಡೋದ್ರಿಂದ, ವಿಮರ್ಶಿಸೋದ್ರಿಂದ ಎಲ್ಲ ಬರುತ್ತೆ ನಿಮಗೆ. ನಾನು ಮೊದಲು ಅದೇ ಥರ ಥಿಂಕ್ ಮಾಡ್ತಾ ಇದ್ದೆ, ಹೇಗೆ ಸಾಧ್ಯ? ಅನಲಿಟಿಕಲ್ ಥಿಂಕಿಂಗ್ ಅಂತಾರಲ್ಲ, ಹಾಗಂದ್ರೆ ಏನು? ಕಲೀರಿ, ಓದಿ, ಬಹಳಷ್ಟು ಓದಿ, ತಿರುಗಾಡಿ. ಮತ್ತು ಇವತ್ತು ನೀವು ಸೋಷಿಯಲ್ ಮೀಡಿಯಾವನ್ನು ಕೂಡ ಪಾಸಿಟಿವ್ ಆಗಿ ಯೂಸ್ ಮಾಡಬಹುದು. ನೀವೇನಾದರೂ ಇವತ್ತು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ಬೋದು, ಅಥವಾ ಟ್ವಿಟರ್ ಯೂಸ್ ಮಾಡ್ಬೋದು, ಫೇಸ್ಬುಕ್ ಅಥವಾ ಯೂಟ್ಯೂಬ್ ಏನನ್ನ ಯೂಸ್ ಮಾಡ್ತಾ ಇರಿ. ನೀವು ಅದರಲ್ಲಿ ಯಾವ ತರಹದ ಕಂಟೆಂಟನ್ನು ನೋಡ್ತಿರಲ್ಲ, ಅದನ್ನೇ ನಿಮಗೆ ಆ ಸೋಷಿಯಲ್ ಮೀಡಿಯಾಗಳು ಶೇರ್ ಮಾಡ್ತಾ ಇವೆ. ಇದರ ಅರ್ಥ ನೀವು ಒಳ್ಳೆ ಕಂಟೆಂಟನ್ನೇ ನೋಡ್ತಾ ಹೋದ್ರೆ ಅದು ಒಳ್ಳೆಯದೇ ಕೊಡ್ತಾ ಹೋಗುತ್ತೆ ನಿಮಗೆ. ಇವತ್ತು ನಿಜ ಹೇಳ್ತೀನಿ, ನಾನು ಕೂಡ ಎಲ್ಲ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀನಿ. ಯಾಕಂತಂದ್ರೆ ನಮಗೆ ಕಂಟೆಂಟ್ ಕ್ರಿಯೇಷನ್ ಮಾಡೋಕೆ ಏನು ನಡೀತಾ ಇದೆ ಜಗತ್ತಿನಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಅದರಲ್ಲಿ ನಾನು ಏನು ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ರಿಲೇಟೆಡ್ ಅಂಶಗಳನ್ನ ನೋಡಿರ್ತೀನಿ, ಅದೇ ಪದೇ ನನಗೆ ರೆಕಮೆಂಡ್ ಆಗೋದು. ಸೊ ನೀವು ಅದರಿಂದ ಬೆಳಿತೀರಿ. ಹಾಗಾಗಿ ಒಳ್ಳೆ ಕಂಟೆಂಟ್ ಅನ್ನೇ ಫಾಲೋ ಮಾಡಿ. ಮನರಂಜನೆ ಲಿಮಿಟೆಡ್ ಆಗಿರಲಿ ಈ ಟೈಮಲ್ಲಿ. ಸೊ ನೀವು ಡಿಗ್ರಿ ಮುಗಿಯೋವರೆಗೂ, ಡಿಗ್ರಿ ಮುಗಿದು 1 ವರ್ಷ 2 ವರ್ಷ ಓಕೆ, ಅಲ್ಲಿವರೆಗೂ ಮನರಂಜನೆ ಸಾಕು. ಅದಾದ ಮೇಲೆ 30 ವರ್ಷದ ಒಳಗೆ ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಬೇಕು. ನನಗೆ ತುಂಬಾ ಲೇಟ್ ಮಾಡಿ ಗೊತ್ತಾಗಿದೆ ಇದು. 27 ವರ್ಷಕ್ಕೆ ಗೊತ್ತಾಯ್ತು ನನಗೆ, ಓಹೋ ನಾನು ತಪ್ಪು ಮಾಡ್ತಾ ಇದ್ದೀನಿ, ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಹೇಳ್ಕೊಂಡು 5-6 ವರ್ಷ ಇಲ್ಲೇ ಕೂತ್ಕೊಳ್ತಾ ಇದ್ದೀನಿ ಅಂತ. ಅವಾಗ ಜಾಗೃತ ಆದೆ. ಯಾಕಂತ ಅಂದ್ರೆ ನಾವು ಏನೇ ಪ್ರಯತ್ನ ಪಟ್ಟರು ನಮ್ಮ ಕೊನೆಯ ಉದ್ದೇಶ ಒಂದು ಕುಟುಂಬವನ್ನ ನಡೆಸೋದು. ಕುಟುಂಬವನ್ನ ಬರೀ ಮಾತಿನಿಂದ ಅಥವಾ ನಮ್ಮ ಒಳ್ಳೆತನದಿಂದ ನಡ್ಸೋಕಾಗತ್ತಾ ಹೇಳಿ? ನೀವು ಯಾರಾದ್ರೂ ಒಳ್ಳೆಯವರಿದ್ದೀರಿ ಅಂತ ಬಂದು ನಿಮ್ಗೆ ಊಟ ಹಾಕ್ತಾರೆ ಪ್ರತಿದಿನ ಯಾರಾದ್ರೂ? ಕೊನೆಗೆ ಬೇಕಾಗೋದೇನು? ನಿಮ್ಮ ದುಡಿಮೆ, ನೀವು ಗಳಿಸಿ ಸಂಪಾದಿಸುವಂತಹ ನಿಮ್ಮ ಆಸ್ತಿ ಮತ್ತು ನಿಮ್ಮ ಸಂಬಳ. ಇದಕ್ಕೋಸ್ಕರ ಏನಾದ್ರೂ ಮಾಡ್ಲೇಬೇಕಲ್ವಾ? ಎಷ್ಟೇ ದೊಡ್ಡ ಜ್ಞಾನಿ ಇದಾನಂದ್ರೂ ಕೂಡ ಅವನದೇ ಆದಂತ ಒಂದು ಪ್ರೊಫೆಷನ್ ಬೇಕಾಗತ್ತೆ. ಸೊ ನಿಮ್ಮ ಪ್ರೊಫೆಷನ್ ಏನು ಥಿಂಕ್ ಮಾಡ್ಕೊಳ್ಳಿ. ಡಿಗ್ರಿ ಮುಗಿಯೋವರೆಗೂ ಅಪ್ಪ ಅಮ್ಮ ಕಷ್ಟಪಡ್ತಾರೆ, ಕಾಲೇಜ್ ಫೀ ಅವರೇ ಕಟ್ತಾರೆ, ಅಲ್ಲಿವರೆಗೂ ನೆಮ್ಮದಿಯಿಂದ ಇರ್ತೀರಿ. ಹುಡುಗಿರ ಮೇಲೆ ಆಸಕ್ತಿ ಇರುತ್ತೆ, ಹುಡುಗರ ಮೇಲೆ ಆಸಕ್ತಿ ಇರುತ್ತೆ. ಸೊ ಸದ್ಯಕ್ಕೆ ಎಲ್ಲವನ್ನ ತೆಗೆದಿಡಿ. ಮತ್ತು ಇನ್ನೊಂದು, ಕೆಲವೊಬ್ರಿಗೆ ಈ ಟೈಮಲ್ಲಿ ಬಹಳಷ್ಟು ಸಮಸ್ಯೆಗಳು ಕಾಡುತ್ತೆ. ಡಿಸ್ಟ್ರಾಕ್ಷನ್ ಇರ್ಬೋದು, ಅಟ್ರಾಕ್ಷನ್ ಇರ್ಬೋದು, ಪ್ರೀತಿ, ಪ್ರೇಮ, ಮತ್ತೊಂದು ಅನಾರೋಗ್ಯದ ಸಮಸ್ಯೆಗಳು, ಮತ್ತೊಂದು ಕೆಲವೊಂದು ಅಡಿಕ್ಷನ್ಗಳು. ಇವು ಕೆಲವು ವರ್ಷಗಳ ಕಾಲ ನಿಮ್ಮನ್ನು ತುಂಬಾ ಕಾಡುತ್ತೆ. ಯಾವ ಲೆವೆಲ್ ಕಾಡುತ್ತೆ ಅಂತ ಅಂದ್ರೆ, ನಾನು ಯಾಕಾದ್ರೂ ಬದುಕಿದ್ದೀನಿ ಅನ್ನೋ ತರ ನಿಮಗೆ ಆ ಸಮಸ್ಯೆಗಳು ಕಾಡುತ್ತೆ. ಬಟ್ ನಿಜ ಹೇಳ್ತೀನಿ, ನಾನು ನಿಮ್ಮ ವಯಸ್ಸಿನವನೇ ಇದ್ದೀನಿ. ಆ ಕಾರಣಕ್ಕಾಗಿ ಒಂದು 27-28 ವರ್ಷ ಆದ್ಮೇಲೆ ಆ ಎಲ್ಲಾ ಡಿಸ್ಟ್ರಾಕ್ಷನ್ಗಳಿಂದ ಆಚೆ ಬರ್ತೀರಿ. ನಿಮ್ಮನ್ನ ಜಗತ್ತಿನಲ್ಲಿ ಕಾಡುವಂತ ಯಾವುದೇ ಶಕ್ತಿ ಉಳಿದಿರೋದಿಲ್ಲ. ಯಾವ ಹುಡುಗಿ ಅಥವಾ ಯಾವ ಹುಡುಗ ಅಥವಾ ಯಾವ ಕೆಟ್ಟ ಅಡಿಕ್ಷನ್ಗಳು ಅಥವಾ ಯಾವುದೇ ಕೆಟ್ಟ ಹವ್ಯಾಸ ನಿಮ್ಮನ್ನು ಕಾಡೋ ಸಾಮರ್ಥ್ಯವನ್ನು ಹೊಂದಿರೋದಿಲ್ಲ. ಯಾವಾಗ ಅಂತ ಅಂದ್ರೆ ನಿಮ್ಮಲ್ಲಿ ಜ್ಞಾನವನ್ನು ನೀವು ಪಡೆದುಕೊಂಡಿದ್ರಿ. ನೀವು ಯಾವ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀರಿ ನೋಡಿ, ಆ ಎಲ್ಲಾ ಸಮಸ್ಯೆಗಳಲ್ಲಿ ನಾನು ಇದ್ದೆ. ಬಟ್ ನಾನಿವತ್ತು ಧೈರ್ಯದಿಂದ ಹೇಳ್ತೀನಿ, ಎಸ್, ಅವುಗಳಿಂದ ನಾನು ಆಚೆ ಬಂದಿದ್ದೀನಿ. ಹೇಗೆ ಬಂದೆ? ನಾನೊಬ್ಬನೇ ಬಂದಿದ್ದೀನ? ನಾನೊಬ್ಬನೇ ಅಲ್ಲ. ಯಾರು ನನ್ನ ವಯಸ್ಸಿನವರಿದ್ದಾರೆ ನೋಡಿ, ಮ್ಯಾಕ್ಸಿಮಮ್ 99% ಎಲ್ಲರೂ ಆ ಸಮಸ್ಯೆಗಳಿಂದ ಆಚೆ ಬಂದಿರ್ತಾರೆ. ಯಾಕಂದ್ರೆ ಅದು ನಮಗೆ ವಯಸ್ಸು ಕಲಿಸುವಂತಹ ಪಾಠ. ಅದು ಬೇಗನೆ ನಿಮಗೆ ಸಿಗೋದಿಲ್ಲ. ಬಟ್ ನಾನೇನು ಹೇಳ್ತಾ ಇದ್ದೀನಿ, ನೀವು ಆ ವಯಸ್ಸನ್ನೇ ಗೆದ್ದು ಬಿಡಿ. ಟೈಮ್ ಟ್ರಾವೆಲ್ ಮಾಡಿ, ನೀವು ನಿಮ್ಮನ್ನ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಎಸ್, ನಿಮ್ಮ ವಯಸ್ಸು 24 ಇದ್ರೆ 27 ಥರ ಥಿಂಕ್ ಮಾಡಿ, ನಾನು ಇನ್ನೂ ಏನೋ ಹಿಂದುಳಿದಿದ್ದೀನಿ. ಆ ಥರ ಒಂದು ಹಸಿವು ನಿಮ್ಮಲ್ಲಿರಲಿ. ಅಂದಾಗ ಬೇಗ ಬೆಳಿತೀರಿ. ಅದು ಬೆಳೆಯೋದಕ್ಕೆ ಏನೂ ಕಷ್ಟ ಇಲ್ಲ ಈ ಸಮಾಜದಲ್ಲಿ. ನಾನು AI ಬರ್ತಾ ಇದೆ ಅಂತ ಹೇಳಿದೆ, ಬಟ್ ಆ AI ಬೆಳೆಸ್ಕೊಂಡು ಬೆಳಿಬೋದು ನೀವು. ಆ AI ಬಳಸ್ಕೊಂಡು ತುಂಬ ಜನ ಬೆಳೀತಾ ಇದ್ದಾರೆ. ಥಿಂಕ್ ಡಿಫ್ರೆಂಟ್. ಏನು ಬೇಕು ಸರ್ ಇದಕ್ಕೆ? ಅದಕ್ಕಿಂತ ಮುಂಚೆ ಇನ್ನೂ ಕೆಲವೊಂದು ಪಾಯಿಂಟ್ಸ್ ಹೇಳಬೇಕು. ಅದಕ್ಕಿಂತ ಮುಂಚೆ ನಾನು ನಿಲ್ಲಿಸಿ ಕೆಲವೊಂದು ಪಾಯಿಂಟನ್ನು ಹೇಳ್ತೀನಿ ಇಲ್ಲಿ ನೋಡಿ.
ಒಬ್ಬ ಮನುಷ್ಯನಲ್ಲಿ ವಿಪರೀತವಾದ ಸಾಮರ್ಥ್ಯ ಯಾವಾಗ ಇರುತ್ತೆ ಅಂತ ಅಂದರೆ, ಮೊದಲನೇದು ಅವನಿಗೆ ಸರಿಯಾಗಿ ನಿದ್ದೆ ಬರಬೇಕು, ಅವನಿಗೆ ಸರಿಯಾಗಿ ಹಸಿವಾಗಬೇಕು, ಅವನ ಮಲಮೂತ್ರಗಳು ಸರಿಯಾದ ಟೈಮ್ಗೆ ಸರಿಯಾಗಿ ಹೋಗ್ತಾ ಇರಬೇಕು. ಇದು ನಿಸರ್ಗ ನಮ್ಮ ಪ್ರಕೃತಿಯನ್ನು ರೆಡಿ ಮಾಡಿರುವಂಥ ರೀತಿ, ನಮ್ಮ ಶರೀರ ಪ್ರಕೃತಿಯನ್ನು. ನಿಮ್ಗೆ ಸರಿಯಾಗಿ ನಿದ್ದೆ ಬರುತ್ತೆ, ಸರಿಯಾದ ಟೈಮ್ ಹಸಿವಾಗುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ನೀವು ಮೋಷನ್ ಹೋಗಿ ಬರ್ತೀರಿ ಅಂತ ಅಂದರೆ ಯು ಆರ್ ಕಂಪ್ಲೀಟ್ಲಿ ಆಲ್ ರೈಟ್. ಇಲ್ಲಿ ಏನಾದರೂ ಏರುಪೇರುಗಳಾಗ್ತಾ ಇತ್ತು ಅಂದ್ಕೊಳ್ಳಿ, 1-2 ವರ್ಷದಲ್ಲಿ ನಿಮ್ಮ ಅನಾರೋಗ್ಯ ಆರಂಭ ಆಗುತ್ತೆ. 1 ವರ್ಷ 2 ವರ್ಷ ಏನೂ ಆಗಲ್ಲ ನಿಮಗೆ, ನೀವು ಅನ್ಕೊಳ್ತೀರಿ ಎಸ್ ಐ ಆಮ್ ಗುಡ್, ಐ ಆಮ್ ಕ್ವೈಟ್ ವೆಲ್ ಅಂತ. ಸೊ ನನಗೆ ಅದೇ ಸಮಸ್ಯೆ. ಅಬ್ಸರ್ವ್ ಮಾಡಿ ನಿಮ್ಮನ್ನು ನೀವೇ. ನಿಮಗೆ ಸರಿಯಾದ ಟೈಮ್ಗೆ ಹಸಿವಾಗ್ತಾ ಇದೆಯಾ? ಅಟ್ಲೀಸ್ಟ್ ಯುವಕರಿದ್ದೀರಿ ಅಂದರೆ 3 ಟೈಮ್ ಹಸಿವಾಗಲೇಬೇಕು ನಿಮಗೆ. ಸರಿಯಾದ ಸಮಯಕ್ಕೆ ಅದೇ ವೇಳೆಗೆ ಫಿಕ್ಸ್ ಆಗಿ ಮಲ್ಕೊಳ್ತಾ ಇದ್ದೀರಾ? ಫಿಕ್ಸ್ ಆಗಿ ಅದೇ ಟೈಮ್ಗೆ ಬೆಳಗ್ಗೆ ಎಚ್ಚರ ಆಗುತ್ತೆ. ಉದಾಹರಣೆಗೆ ನಾನು ರಾತ್ರಿ 12 ಗಂಟೆಗೆ ಮಲ್ಕೊಂಡ್ರಿ ಪ್ರತಿದಿನ, ಬೆಳಗ್ಗೆ 7 ಗಂಟೆಗೆ ನನಗೆ ಎಚ್ಚರ ಆಗಬೇಕು, ಆಗ್ತಾ ಇಲ್ವಾ? ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಸುಸ್ತು, ಈ ಎಲ್ಲ ಥರದ ಲಕ್ಷಣಗಳು ನಿಮ್ಮಲ್ಲಿದ್ದರೆ ಯಾವುದೋ ಒಂದು ರೋಗದಿಂದ ನೀವು ನರಳ್ತಾ ಇದ್ದೀರಿ ಅಂತ ಅರ್ಥ. ಕಂಡುಹಿಡ್ಕೊಳ್ಬೇಕು ಅದನ್ನು ಬೇಗ. ಒಳ್ಳೆ ಡಾಕ್ಟರ್ ಹತ್ರ ಹೋಗಿ ನಿಮ್ಮ ಬ್ಲಡ್ ಚೆಕಪ್ ಅನ್ನು ಮಾಡಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಎಷ್ಟು ಬೇಗ ಕಂಡುಹಿಡ್ಕೊಳ್ತೀರಿ ಅಷ್ಟು ಬೇಗ ಅದರಿಂದ ಆಚೆ ಬರ್ತೀರಿ. ಯಾಕಂದರೆ ಇವತ್ತು ಭಾರತದ ಯುವಕರಲ್ಲಿ ಬಹುಪಾಲು ವೆಜಿಟೇರಿಯನ್ಗಳಲ್ಲಿ B12 ಅನ್ನುವಂಥ ಒಂದು ಸಮಸ್ಯೆ ಕಾಡ್ತಾ ಇದೆ. ಆ ಒಂದು ಸಮಸ್ಯೆಯಿಂದ ನಾನು ಸುಮಾರು 3 ವರ್ಷ ನರಳಿದ್ದೀನಿ. 3 ವರ್ಷ ನನಗೆ ಗೊತ್ತಿರಲಿಲ್ಲ. ಸೊ ಗೊತ್ತಾದ ಮೇಲೆ ಐ ಆಮ್ ಹೆಲ್ದಿ ನೌ. ಅದಕ್ಕೆ ಏನೇನು ಬೇಕು ಅದಕ್ಕೆ ಟ್ರೀಟ್ಮೆಂಟನ್ನು ಕೂಡ ತೆಗೆದುಕೊಂಡಿದ್ದೀನಿ. ಏನಿಲ್ಲ, ತುಂಬ ಸಿಂಪಲ್ ಇದೆ. ನಿಮ್ಗೆ ಆ ಸಮಸ್ಯೆ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ನೀವು ಕಂಡುಹಿಡ್ಕೊಳ್ಬೇಕು ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಅಂತ. ಸರಿ, ನಿಮ್ಮ ನಿದ್ದೆ ಚೆನ್ನಾಗಿದೆ, ನಿಮ್ಮ ಊಟ ಚೆನ್ನಾಗಿದೆ, ಉಳಿರೋದೆಲ್ಲ ಪ್ರಕೃತಿ ಚೆನ್ನಾಗಿದೆ ಅಂದಾಗ ಇನ್ನೇನ್ರಿ 8 ದಿನ ಹಾರ್ಡ್ ವರ್ಕ್ ಮಾಡಿ, 8 ಗಂಟೆ ಹಾರ್ಡ್ ವರ್ಕ್ ಮಾಡಿ ಒಂದು ದಿನದಲ್ಲಿ. 16 ಗಂಟೆ ನಿಮಗೋಸ್ಕರ ಇರುತ್ತೆ. ಬೆಳಗ್ಗೆ 4 ಗಂಟೆ, ಸಂಜೆ 4 ಗಂಟೆ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಿ. ಓಕೆ. ಸೊ ಇನ್ನೊಂದು ಅಂಶ, ಡೀಪ್ ರಿಸರ್ಚ್. ಇದನ್ನು ನಾವೇನು ಅನ್ಕೊಳ್ತೀವಿ ರಿಸರ್ಚ್ ಅಂದ ತಕ್ಷಣ ಈ ಯಾವುದೋ ಒಂದು ವಿಜ್ಞಾನಿನೇ ಮಾಡಬೇಕು ಅಥವಾ ಯಾವುದೋ ಒಬ್ಬ ಸಂಶೋಧಕನೇ ಮಾಡಬೇಕು. ರಿಸರ್ಚ್ ಮಾಡೋದು ಅಂತ ಅಂದರೆ ನೀವು ಬೆಳೆಯಬೇಕಾಗಿರುವಂತಹ ಕ್ಷೇತ್ರದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ತಿಳಿದುಕೊಳ್ಳೋದು. ನೀವೊಬ್ಬ ಅಧಿಕಾರಿ ಆಗಬೇಕು ಅಂತ ಅಂದರೆ ಬೇರೆ ಬೇರೆ ರೀತಿಯ ಕ್ಯಾಂಡಿಡೇಟ್ಗಳು ಹೇಗೆ ಎಕ್ಸಾಮನ್ನು ಪಾಸ್ ಮಾಡಿದ್ರು, UPSC ಪ್ರಶ್ನೆ ಪತ್ರಿಕೆಗಳು ಹೇಗೆ ಬರ್ತಾ ಇವೆ, ಹೇಗೆ ಬೇರೆ ಬೇರೆ ಎಕ್ಸಾಮ್ ಕ್ವಶನ್ ಪೇಪರ್ನ ರೆಡಿ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಅಧ್ಯಯನ ಮಾಡ್ಕೊಳ್ಳಿ. ನೀವೊಬ್ಬ ರಾಜಕಾರಣಿ ಆಗಬೇಕು ಅಂದ್ಕೊಂಡಿದ್ರೆ ಪ್ರತಿಯೊಬ್ಬ ರಾಜಕಾರಣಿಯ ಬಗ್ಗೆ ಅಧ್ಯಯನ ಮಾಡಿ. ಈ ರಾಜಕಾರಣಿ ಏನೇನು ಮಾಡಿದ್ರು, ಯಾವ ಥರ ಬೆಳೆದುಕೊಂಡು ಬಂದರು. ನೀವೊಬ್ಬ ಬಿಸ್ನೆಸ್ ಮನ್ ಆಗಬೇಕಂದ್ರೆ ಯೂಟ್ಯೂಬ್ನಲ್ಲಿ ಭಾಳಷ್ಟು ಕಂಟೆಂಟ್ ಸಿಗುತ್ತೆ ನಿಮಗೆ. ಯಾಕೆ ಈ ಬಿಸ್ನೆಸ್ಗಳು ಸಕ್ಸಸ್ಫುಲ್ ಆಗ್ತಾ ಇವೆ, ಹೇಗೆ ಇವರು ಸಕ್ಸಸ್ಫುಲ್ ಆಗ್ತಾ ಇದ್ದಾರೆ, ಥಿಂಕ್ ಮಾಡಿ. ಸೊ ರಿಸರ್ಚ್ ಮಾಡಿ ನಿಮ್ಮ ಒಂದು ಫೀಲ್ಡ್ ಬಗ್ಗೆ, ಅವಾಗ ನಿಮಗೆ ನಾಲೆಜ್ ಬರುತ್ತೆ. ಮತ್ತೆ ಏನು ರಿಸರ್ಚ್ ನೀವು ಮಾಡ್ತೀರಿ, ಈ ರಿಸರ್ಚ್ ಜೊತೆಗೆ ನಿಮ್ಮ ಟೆಕ್ನಾಲಜಿಯನ್ನು ಅಪ್ಗ್ರೇಡ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳೋದು. AI-ನಲ್ಲಿ ನೀವಿವತ್ತು ನಾನು ಮೊಬೈಲ್ ಕೂಡ ತೋರಿಸ್ತೀನಿ. ನಂದು ನೀವೇನಾದರೂ ನನ್ನ ಫ್ರಂಟ್ ಮೊಬೈಲ್ ನೋಡಿದ್ರೆ ChatGPT ಫಸ್ಟಲ್ಲೇ ಇದೆ. ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಇವೆಲ್ಲ ಲಾಸ್ಟು. ಫಸ್ಟ್ ಪ್ರಿಫರೆನ್ಸ್ ChatGPTಗೆ ಇವತ್ತು ಗೂಗಲ್ ಜಾಗವನ್ನು ಕೂಡ ChatGPT ಆಕ್ರಮಿಸಿಕೊಂಡಿದೆ. ಯಾಕಂದರೆ ಕೇಳಿದ ತಕ್ಷಣ ಉತ್ತರ ಕೊಟ್ಟುಬಿಡುತ್ತೆ ನಮಗೆ ಇವತ್ತು. ChatGPT ಪ್ಲಸ್ ಟು ಡೂ ಲಿಸ್ಟ್ ಇವೆರಡು ತುಂಬ ಮುಖ್ಯ. ಏನೇನು ಮಾಡಬೇಕಾಗಿದೆ ಇವತ್ತು. ಸೊ ಹೀಗೆ ನೀವು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡಾಗ ನೀವು ಬೆಳೀತಾ ಹೋಗ್ತೀರಿ. ಅದ್ರ ಜೊತೆನೆ 5-6 ವರ್ಷ ಅಂತ ಇದೇ ಫೀಲ್ಡಲ್ಲಿ ಕೂತ್ಕೊಳ್ಳೋಕೆ ಹೋಗಬೇಡಿ. ದಟ್ ಈಸ್ ನಾಟ್ ಗುಡ್ ವೇ. ಮ್ಯಾಕ್ಸಿಮಮ್ 2 ವರ್ಷ ಮಾತ್ರ ಡೆಡಿಕೇಟೆಡ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದಬೇಕು. ಅದರ ನಂತರ ಕಂಪಲ್ಸರಿ ಒಂದು ಉದ್ಯೋಗ ನೀವು ಸ್ಟಾರ್ಟ್ ಮಾಡಲೇಬೇಕು. ಅದು ಹಿಂದಿನ ಕಾಲನೇ ಬೇರೆ, ಇವತ್ತಿನ ಕಾಲನೇ ಬೇರೆ. ಇವತ್ತು ಪ್ಲ್ಯಾನ್ ಬಿ ಇರಲೇಬೇಕಾಗುತ್ತೆ. ಉದಾಹರಣೆಗೆ ನೀವು 2020ರಲ್ಲಿ ಕೋಚಿಂಗ್ ಜಾಯ್ನ್ 26ರಲ್ಲಿ ಕೋಚಿಂಗ್ ಜಾಯ್ನ್ ಆಗ್ತಾ ಇದ್ದೀರಿ ಅಂದರೆ 26ರಿಂದ 27 1 ವರ್ಷ, 27ರಿಂದ 28 1 ವರ್ಷ. ಈ 2 ವರ್ಷ ಕೋಚಿಂಗಲ್ಲಿರುವಾಗ ಕೋಚಿಂಗ್ ಕ್ಲಾಸ್ನ ಕಂಟೆಂಟ್ಗಳನ್ನ ಓದ್ಕೊಳ್ಳೋದು, ನೀಟಾಗಿ ವೀಕ್ಲಿ ಟೆಸ್ಟ್ಗಳನ್ನ ಅಟೆಂಡ್ ಮಾಡೋದು, PYQನ ರಿವಿಷನ್ ಮಾಡ್ಕೊಳ್ಳೋದು, ಫಸ್ಟ್ ಅಟೆಂಪ್ಟ್ ಕೊಡೋದು. ಇನ್ನು ಸೆಕೆಂಡ್ ಅಟೆಂಪ್ಟ್ ಕೊಡೋಕ್ಕಿಂತ ಮುಂಚೆ ಉಳಿದಿರುವಂಥ ರೆಫರೆನ್ಸ್ ಬುಕ್ಗಳನ್ನ, ನಿಮ್ಮ ಆಪ್ಷನಲ್ನ ಇನ್ನೊಂದು ಸ್ವಲ್ಪ ಚೆನ್ನಾಗಿ ತಯಾರಿ ಮಾಡಿಕೊಂಡು ಫೈನಲ್ ಎಕ್ಸಾಮ್ನ ಬರೆಯೋದು. ಆಮೇಲೆ ಪಾಸ್ ಆದರೆ ಪಾಸ್, ವೆರಿ ಗುಡ್. ಪಾಸ್ ಆಗಲಿಲ್ಲ ಅಂತ ಅಂದರೆ ವಿತ್ ಪಾರ್ಟ್ ಟೈಮ್ ಜಾಬ್ನಿಂದ ನೀವು ನಿಮ್ಮ ತಯಾರಿಯನ್ನು ಮುಂದುವರಿಸೋದು. ಪಾರ್ಟ್ ಟೈಮ್ ಜಾಬ್ ಒಂದು ನಿಮ್ಮ ಸರ್ವೈವಲ್ಗೆ, 2ನೇದು ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ಗೆ, 3ನೇದು ನಿಮ್ಮನ್ನು ಸೀರಿಯಸ್ ಆಗಿ ಇಡೋಕೆ. ಅರ್ಥ ಆಯ್ತಾ? ಸೊ 2 ವರ್ಷ ಮಾತ್ರ ಕೊಡಬೇಕು. 2 ವರ್ಷ ಅಂದರೆ ಸಣ್ಣ ಅಮೌಂಟ್ ಅಲ್ಲ ಅದು. ಥಿಂಕ್ ಮಾಡಿ ನೀವು SSLC ಮುಗಿಸಿದಾಗ ಹೇಗಿದ್ರಿ, PUC ಮುಗಿಸಿದಾಗ ಹೇಗಿದ್ರಿ, ತುಂಬ ದೊಡ್ಡ ಡೆವಲಪ್ಮೆಂಟ್ ಆಗಿತ್ತಲ್ಲ ನಿಮ್ಮಲ್ಲಿ. ಇಲ್ಲೂ ಕೂಡ ಅದೇ ಥರ ಇರುತ್ತೆ. ಮೈ ಮರಿತೀವಿ ನಾವು ಬಹಳ ಜನ. ನಾನು ಆ ತಪ್ಪು ಮಾಡಿದ್ದೀನಿ, ನಿಮ್ಮಿಂದ ಆ ತಪ್ಪು ಆಗಬಾರ್ದು. ಓಕೆ. ಸೊ ಹಾಗಾಗಿ ಬಿ ವೆರಿ 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 ಸೀರಿಯಸ್ ಅಬೌಟ್ ಯುವರ್ ಲೈಫ್. ನಾನೊಂದು ಟ್ವಿಟರಲ್ಲಿ ಮೆಸೇಜ್ ನೋಡಿದೆ ಇವತ್ತು. ಹಾಗಾಗಿ ಇವತ್ತು ನಾನು ಮಾತಾಡಲೇಬೇಕನ್ನಿಸ್ತು. ಯಾಕಂದರೆ ನನ್ನ ಉದ್ದೇಶ ಇಷ್ಟೇ, ನಾನು ಏನೇನು ತಪ್ಪುಗಳನ್ನ ಮಾಡಿದೆ ಆ ತಪ್ಪುಗಳು ನಿಮ್ಮಿಂದ ಆಗಬಾರ್ದು. ವಾಟ್ ಎವರ್ ದ ಪ್ರಾಬ್ಲಮ್ ಯು ಆರ್ ಫೇಸಿಂಗ್ ನಾವು, ನಿಮ್ಗೆ ಈ ಸಂದರ್ಭದಲ್ಲಿ ಎಂಥದ್ದೇ ಸಮಸ್ಯೆ ಆಗ್ತಾ ಇರಲಿ, ಅದಕ್ಕೊಂದು ಪರಿಹಾರ ಇದೆ. ಅದು ಹುಡುಕಿದ್ರೆ ನಿಮಗೆ ಸಿಗುತ್ತೆ. ನೀವು ಯೂಟ್ಯೂಬಲ್ಲೇ ಹುಡುಕಿ, ChatGPTಯಲ್ಲೇ ಹುಡುಕಿ, ಎಲ್ಲೇ ಹುಡುಕಿ, ಬಟ್ ನಿಮ್ಗೆ ಸಿಗುತ್ತೆ. ನೀವೇ ಹುಡುಕ್ಬೇಕು ಅದನ್ನು, ಆ ಪರಿಹಾರವನ್ನು. ನಿಮ್ಮ ಬಗ್ಗೆ ಯಾವಾಗ ನೀವು ಅರ್ಥ ಮಾಡ್ಕೊಳ್ತೀರಿ ನೋಡಿ, ಅವಾಗ ನಿಮ್ಮ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಥಿಂಕ್ ಮಾಡಿ, ಎಲ್ಲಿದೆ ಮಿಸ್ಟೇಕ್, ನಿಮ್ಮ ಕನಸೇನಿದೆ. ಎಲ್ರಿಗೂ ಒಂದೇ ಥರದ ಕನಸುಗಳಿರೋದಿಲ್ಲ. ಒಬ್ಬೊಬ್ಬರಿಗೆ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಬೇಕು ಅನ್ನುವಂಥ ಕನಸಿರುತ್ತೆ,
ಒಬ್ಬೊಬ್ಬರಿಗೆ ನಾನೊಬ್ಬ ದೊಡ್ಡ ಅಧಿಕಾರಿಯಾಗಿ ಜನಸೇವೆ ಮಾಡಬೇಕು ಅಂತ ಕನಸಿರುತ್ತೆ, ಒಬ್ಬೊಬ್ಬರಿಗೆ ದೊಡ್ಡ ರಾಜಕಾರಣಿ ಆಗಬೇಕು ಅಂತ ಆಸೆ ಇರುತ್ತೆ, ಒಬ್ಬೊಬ್ಬರಿಗೆ ದೊಡ್ಡ ಸಿನಿಮಾ ನಟ ಆಗಬೇಕು, ಒಬ್ಬರಿಗೆ ದೊಡ್ಡ ಬಿಸ್ನೆಸ್ ಮನ್ ಆಗಬೇಕು. ಹಾಗೆ ನಿಮ್ಮ ಕನಸು ಏನಿದೆ ಅದನ್ನು ಕಂಡುಹಿಡ್ಕೊಳ್ಳಿ, ಮೊದಲು ಪ್ರಯತ್ನ ಪಡ್ತಾ ಹೋಗಿ. ಓದು ಪರಿಶ್ರಮ ಯಾವ ವ್ಯಕ್ತಿ ಮಾಡಿದ ನೋಡಿ, ಓದೋದನ್ನ ಮತ್ತು ಪರಿಶ್ರಮ ಪಡೋದನ್ನ, ಆ ಒಂದು ಪರಿಶ್ರಮ ಮತ್ತು ಓದು ಆ ವ್ಯಕ್ತಿಯನ್ನ ಕೈ ಹಿಡಿದಿದೆ, ಇವತ್ತಲ್ಲ ನಾಳೆ ಹಿಡಿಯುತ್ತೆ. ಹಾಗಾಗಿ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಫೀಲ್ಡ್ಗೆ ಬಂದಿದ್ದೀರಿ ಅಂತ ಅಂದರೆ ಯು ಆರ್ ವೆರಿ ಲಕ್ಕಿ. ಯಾಕಂದರೆ ಬಹಳಷ್ಟು ಆಳವಾದ ಅಧ್ಯಯನವನ್ನು ಮಾಡ್ತೀರಿ ನೀವು. ಈ ಅಧ್ಯಯನವನ್ನು ಬಳಸ್ಕೊಂಡು ನಿಮ್ಮ ಭವಿಷ್ಯದಲ್ಲಿ ನೀವು ಯಶಸ್ವಿಗಳಾಗಬಹುದು. ಓಕೆ, ಹಾಗಾಗಿ ನಿಮ್ಮ ಇಷ್ಟದ ಕ್ಷೇತ್ರದಲ್ಲಿ ನೀವು ಪ್ರಯತ್ನವನ್ನು ಪಡಬೇಕು, ನಿರಂತರವಾಗಿ ಶ್ರಮ ಹಾಕ್ತಾ ಇರಬೇಕು, ನಿಮ್ಮ ಬಗ್ಗೆ ನಿಮಗೆ ಅಪಾರವಾದಂಥ ಅಭಿಮಾನ ಇರಬೇಕು, ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆ ಇರಬೇಕು. ಯಾವುದೇ ಕಾರಣಕ್ಕೂ ಇನ್ನೊಬ್ರು ನಿಮ್ಮನ್ನು ಎಷ್ಟೇ ಗೇಲಿ ಮಾಡಿದ್ರು ಕೂಡ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಯು ಶುಡ್ ಬಿ ಪವರ್ಫುಲ್, ಯು ಶುಡ್ ಬಿ ವೆರಿ ವೆರಿ ಪವರ್ಫುಲ್. ನಾವು 5 ಜನ IAS ಆರಂಭ ಮಾಡಿದಾಗ ಎಷ್ಟೋ ಜನ ಟೀಕೆ ಮಾಡಿದ್ರು, ಆರಂಭದಲ್ಲಿ ಎಷ್ಟೋ ಜನ ಹೇಳಿದ್ರು, ನಾನು ಕಮೆಂಟ್ ಮಾಡಿದ್ರು, ನೀನು ಸ್ಟಾರ್ಟ್ ಮಾಡ್ತಾ ಇರೋದು ಇದನ್ನು ಬರೀ ದುಡ್ಡುಗೋಸ್ಕರ, ನೀನು ಒಂದು 2-3 ತಿಂಗಳು ಇದನ್ನು ನಡೆಸ್ತೀಯಾ, ಆಮೇಲೆ PSI SDA FDA ಈ ಥರ ಕೋಚಿಂಗ್ ಸೆಂಟರ್ಗಳನ್ನ ಆರಂಭ ಮಾಡ್ತೀಯಾ, ನೀವೆಲ್ಲ ದುಡ್ಡು ಮಾಡೋಕೆ ಬಂದಿದ್ದೀರಿ ಅಂತ ಹೇಳಿದ್ರು. ಬಟ್ ನೋ, ನನ್ನ ಉದ್ದೇಶ ನನಗೆ ಸ್ಪಷ್ಟವಾಗಿತ್ತು. ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸರಿಯಾಗಿ IAS ಕೋಚಿಂಗ್ ಸಿಗ್ತಾ ಇಲ್ಲ. ನಾವು ಡೆಡಿಕೇಟೆಡ್ ಆಗಿ ಮೊದಲ ಗುರಿ ಅದರ ಮಾತ್ರ. ಸೊ ಇಲ್ಲಿವರೆಗೂ 2.5 ವರ್ಷ ಆಯಿತು, ಅದೇ ಒಂದು ಸ್ಟ್ಯಾಂಡಲ್ಲಿ ಇದ್ದೀವಿ. ಸ್ವಲ್ಪ ಎಕ್ಸಾಮ್ ಪ್ಯಾಟರ್ನ್ ಏರ್ಪೇರ್ ಆಗ್ತಾ ಇರೋದ್ರಿಂದ ನಮ್ಮ ವಿದ್ಯಾರ್ಥಿಗಳ ಕೆಲವೇ ಅಂಕಗಳಲ್ಲಿ ಪ್ರಿಲಿಮ್ಸ್ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಖಂಡಿತವಾಗ್ಲೂ ರ್ಯಾಂಕ್ಗಳು ಬರುತ್ತೆ, ಆ ಒಂದು ವಿಶ್ವಾಸ ನನಗಿದೆ. ಹಾಗೇನೆ ನೀವು ಕೂಡ ನಿಮ್ಮ ಸಿದ್ಧಾಂತಗಳಿಗೆ, ನಿಮ್ಮ ವ್ಯಾಲ್ಯೂಗಳಿಗೆ ಗೌರವ ಕೊಟ್ಕೊಂಡು ಆತ್ಮಾಭಿಮಾನದಿಂದ ಇರಿ. ಜಗತ್ತು ಒಂದಲ್ಲ ಒಂದು ಮಾತಾಡುತ್ತೆ, ನೀವು ಒಳ್ಳೇದು ಮಾಡಿದ್ರು ಮಾತಾಡುತ್ತೆ, ನೀವು ಕೆಟ್ಟದ್ದು ಮಾತಾಡಿದ್ರು ಮಾತಾಡುತ್ತೆ. ಜಗತ್ತೇನಂತ ನನ್ನಂತ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ. ನಿಮ್ಮ ಮನಸ್ಸೇನು ಹೇಳುತ್ತೆ ಅಂತ ಕೇಳಿ, ಈ ಸಮಾಜಕ್ಕೆ ಒಳ್ಳೇದೇನು ಅಂತ ನೋಡ್ಕೊಳ್ಳಿ, ಆ ದಾರಿಯಲ್ಲಿ ಹೋಗಿ ಯಶಸ್ವಿಗಳಾಗಲೇಬೇಕು ನೀವು. ಸೊ ಇವತ್ತಿನಿಂದ ಈ ವಿಡಿಯೋ ನೋಡಿದ ನಂತರ ನೀವು ಬರೀ ಆಸ್ಪಿರೆಂಟ್ ಅಲ್ಲ, ನೀವು ಬರೀ ಒಬ್ಬ ಸಾಮಾನ್ಯ ಹುಡುಗ ಅಥವಾ ಹುಡುಗಿ ಅಲ್ಲ, ಯು ಆರ್ ಅ ಸ್ಕಿಲ್ಫುಲ್ ಪರ್ಸನ್, ಯು ಆರ್ ಅ ಸ್ಕಿಲ್ಡ್ ಪರ್ಸನ್. ಸೊ ಅದಕ್ಕೋಸ್ಕರ ಈ ಕ್ಷಣವೇ ಕಮೆಂಟ್ ಮಾಡಿ ಸ್ಕಿಲ್ ಅಪ್. ಹಾಗೇನೆ ನಿಮ್ಮ ಆಪ್ತ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.